ಗ್ರೂಪ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಗ್ರೂಪ್ಗಳು ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಒಂದು ತಂಡ ಕಟ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾರೆ. ತುಂಬ 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 ಥ್ಯಾಂಕ್ಸ್ ಆಗ್ತಿದೆ. ಎಲ್ಲೋ ಒಂದು ಕಡೆ ನಾನೇ ಅವ್ರನ್ನ ಎಲ್ಲರನ್ನೂ ಭೇಟಿ ಆಗೋಕ್ಕಾಗ್ತಿಲ್ಲ, ಅದೊಂದು ನೋವು ನನಗೂ ಇದೆ. ಬಟ್ ತುಂಬ ಸಂತೋಷ ಆಗಿದೆ, ಅಷ್ಟೇ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ. ಸರ್, ನನಗೆ ಸಪೋರ್ಟ್ ಮಾಡಿದಂಥ, ನನಗೆ ವೋಟ್ ಮಾಡಿದಂಥ ಎಲ್ಲ ಬಿಗ್ ಬಾಸ್ ವ್ಯೂವರ್ಸ್ಗೂ ಮತ್ತು ನನಗೆ ಸಪೋರ್ಟ್ ಮಾಡಿ ನನ್ನ ಪರವಾಗಿ ನಿಂತ್ಕೊಂಡವ್ರಿಗೆ ಶಶಿ ಫ್ಯಾನ್ಸ್ ಅಂತ ಕ್ರಿಯೇಟ್ ಮಾಡ್ಕೊಂಡವ್ರೆ, ಶಶಿ ಆರ್ಮಿ ಅಂತ ಕ್ರಿಯೇಟ್ ಮಾಡ್ಕೊಂಡವ್ರೆ. ಹಂಗೆ ಈ ಥರ ಹಲವಾರು ಫ್ಯಾನ್ ಪೇಜಸ್ ಇದ್ದಾವೆ. ಎಲ್ಲ ಫ್ಯಾನ್ ಪೇಜಸ್ ಅವ್ರಿಗೂ ಒಬ್ಬೊಬ್ಬರಾಗಿ ಹೆಸರು ಹೇಳ್ಬಿಟ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್. ನಾನು ನಿಮ್ಮನ್ನು ಎಲ್ಲರೂ ಭೇಟಿ ಆಗ್ತೀನಿ, ಸ್ವಲ್ಪ ಟೈಮ್ ತೊಗೊತೀನಿ. ಯಾಕಂದರೆ ನಾನು ಒಂದು ಕಾಮನ್ ಮ್ಯಾನ್ ಆಗಿ ಈ ಒಂದು ಈ ಸ್ಟೇಟಸಲ್ಲಿ ಇವತ್ತು ನಿಂತಿದ್ದೀನಿ. ಇದು ಹೆಂಗಿದೆ ಅಂತ ಇದು ನನ್ನ ಹೊಸ ಶೂಸ್ ಇದು, ನಾನು ಇವಾಗ ಹಾಕೊಂಡಿರೋದು ಈ ಶೂಸಲ್ಲಿ ನಿಂತ್ಕೊಂಡಿರೋದು ನನಗೆ ಹೊಸ ಅನುಭವ. ಇದು ಟೆನ್ಷನ್ ಅಂತ ಯಾವುದೂ ಇರಲಿಲ್ಲ. ಬಿಕಾಸ್ ಜೀವನದಲ್ಲಿ ಯಾವುದು ಸುಲಭವಾಗಿ ಯಾವುದು ಸಿಗೋದಿಲ್ಲ. ಕಷ್ಟಪಟ್ರೇ ಸುಖ ಅನುಭವಿಸೋಕ್ಕಾಗೋದು. ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತೆ ಅಂತಾರಲ್ಲ, ಅದೇ ಥರ ಕಷ್ಟಪಟ್ರೇ ಏನಾದರೂ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಂಗಂತ ನಮಗೆ ಅಲ್ಲಿ ಹಲವಾರು ಕಷ್ಟಗಳಿತ್ತು, ಸುಖಗಳಿತ್ತು, ಎಲ್ಲನೂ ದಾಟಿ ಯಾರು ಬಂದು ನಿಂತ್ಕೊತಾರೆ ಅವರು ಟಾಪ್ 5 ಇರ್ತಾರೆ. ಅದರಲ್ಲಿ 5 ಜನದಲ್ಲಿ ಜನರಿಗೆ ಯಾರು ಮನಸ್ಸಿಗೆ ಹತ್ರ ಆಗ್ತಾರೆ, ಅವರ ಭಾವನೆಗಳು ಯಾರಿಗೆ ಕನೆಕ್ಟ್ ಆಗುತ್ತೆ, ಅವ್ರ ವ್ಯಕ್ತಿತ್ವ ಯಾರಿಗೆ ಇಷ್ಟ ಆಗುತ್ತೆ, ಅವ್ರನ್ನ ಜನರು ಇಷ್ಟಪಟ್ಟು ಮೆರೆಸ್ತಾರೆ. ನನಗೆ ಸೂಪರ್ ಹೀರೋ ಸೂಪರ್ ವಿಲನ್ ಟಾಸ್ಕಲ್ಲಿ ಆ ಒಂದು ಇನ್ಸಿಡೆಂಟ್ ನಡೀತಲ್ಲ, ಅದೊಂದು ತುಂಬ ಬೇಸರ ಆಯಿತು. ಫಿಸಿಕಲಿ ಸ್ವಲ್ಪ ಡ್ಯಾಮೇಜ್ ಆಯಿತು. ಹಂಗಾಗ್ಬಿಟ್ಟು ಅದೊಂದು ಕೆಟ್ಟ ಘಟನೆ ಆಗಬಾರ್ದಿತ್ತು, ಆಗಿದೆ. ಖಂಡಿತವಾಗ್ಲೂ ನಾನು ಹೇಳ್ಕೊಂಬಂದಿರೋದು ಒಂದೇ, ನಾನು ರೈತಾಪಿ ವರ್ಗದಿಂದ ಬಂದಿದ್ದೀನಿ ಅಂತ. ಸೊ ಹಂಗಾಗ್ಬಿಟ್ಟು ನನ್ನಲ್ಲಿರೋದು ಟೆಕ್ನಾಲಜಿನ ಅಥವಾ ನನಗೆ ಗೊತ್ತಿರೋ ವಿಷಯಗಳನ್ನ ರೈತರವರೆಗೂ ಮುಟ್ಟಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧನೆ ಮಾಡ್ತೀನಿ. ನನ್ನಲ್ಲಿ ಬಂದಿರೋ ಹಣ ಎಲ್ಲನೂ ನಾನು ಅದಕ್ಕೆ ಖರ್ಚು ಮಾಡ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾಕಂದರೆ ನಂದು ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲ, ಜೀವನದಲ್ಲಿ ಹಣ ಅನ್ನೋದು ಯಾವತ್ತೂ ಮುಖ್ಯ ಆಗಬಾರ್ದು. ಎಲ್ಲ ಬರುತ್ತೆ. ನಾನೇನು ಸೂಪರ್ ರಿಚ್ ಫ್ಯಾಮಿಲಿ ಅಂತೇನಲ್ಲ, ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು. ನಾನು ಬಾಡಿಗೆ ಮನೆಯಲ್ಲೇ ಇರೋದು, ಆಯಿತಾ. ಬಟ್ ನಾನು ಈ 50 ಲಕ್ಷ ನನಗೆ ಇವತ್ತು ಬಂದಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ನನ್ನ ಜೀವನದಲ್ಲಿ ಮುಂದೆನೂ ಅಷ್ಟೇ, ನಾನು ಏನು ಮಾಡ್ಕೊಂಡು ಬರ್ತೀನಿ ಅದ್ರ ಮುಂದೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾನು ಸಾಯೋವರೆಗೂ ನಾನು ರೈತರ ಪರವಾಗಿ ನಿಂತ್ಕೊತೀನಿ. ಅವ್ರಿಗೆ ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ಸಪೋರ್ಟ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.